ವೀಕ್ಷಕರೇ, ನಾನು ಆಗಲೇ ಪವನ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದೆ. ಕನ್ನಡಕ್ಕೆ ಒಂದು ಹೊಸ ಸಂವೇದನೆಯನ್ನ ನಿರ್ದೇಶನದ ಕ್ಷೇತ್ರಕ್ಕೆ ತಂದದ್ದು ಪವನ್. ಯಾಕೆಂತಂದ್ರೆ ಇವತ್ತು ಸಿನಿಮಾ ಕಟ್ಟುವಿಕೆ ಮತ್ತು ಸಿನಿಮಾವನ್ನ ಭಾವಿಸುವ ಒಂದು ಭಾವನೆ ಕೂಡ ತುಂಬಾ ಬದಲಾಗಿದೆ. ಜಾಗತಿಕ ಮಟ್ಟದಲ್ಲಿ ನೀವು ಕನ್ನಡದ ಚಿತ್ರರಂಗದ ಒಟ್ಟು ಚಿತ್ರಕೃಷಿಯನ್ನು ಇಟ್ಕೊಂಡು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಇನ್ನೂ ಸಾಂಪ್ರದಾಯಿಕವಾಗಿ ಸಿನಿಮಾ ಕಟ್ಟುವ ಕೆಲಸ ನಡೀತಾ ಇದೆಯೇನೋ ಅನ್ನುವ ಹೊತ್ತಿನಲ್ಲೇ ಲೈಫ್ ಇಷ್ಟೇನೆ ಸಿನಿಮಾದ ಮೂಲಕ ಪವನ್ ಕಾಲಿಟ್ಟ. ಹೇಗೆ ಅಂತಂದ್ರೆ, ನಾವು ಜಾಗತಿಕ ಮಟ್ಟದ ಸಿನಿಮಾವನ್ನ ಇವತ್ತು ನೋಡುವ ದೃಷ್ಟಿಕೋನದಲ್ಲಿ ನಮ್ಮ ಪವನ್ನ ಸಿನಿಮಾವನ್ನು ನಾವು ಲೈಫ್ ಇಷ್ಟೇನೆ ನೋಡಬಹುದಾಗಿತ್ತು, ನೋಡಿದ್ದೇವೆ ಮತ್ತು ನೋಡಿ ನೀವು ಕೂಡ ಅದನ್ನ ಪ್ರೋತ್ಸಾಹ ಮಾಡಿದ್ದೀರಿ. ಹಾಗಾಗಿ ಪವನ್ ಒಬ್ಬ ತನ್ನದೇ ಆದಂಥ ಕೃಷಿಯನ್ನ ತನ್ನದೇ ಆದಂಥ ಧಾಟಿಯಲ್ಲಿ ಮಾಡ್ಕೊಂಡು ಬಂದವನು. ಆ ಕಾರಣಕ್ಕಾಗಿಯೇ ಲೂಸಿಯಾ ಅನ್ನುವ ಅವರ 2ನೇ ಸಿನಿಮಾ ಕೂಡ ನಮಗೆ ಬಹಳ ಕುತೂಹಲವನ್ನ ಕೆರಳಿಸಿದೆ ಮತ್ತೆ ಕಾಯುವಂತೆ ಮಾಡಿದೆ. ಅದರ ಮಧ್ಯೆ ಅವರು ಒಂದು ಚೂರು ಬೌದ್ಧಿಕವಾದಂಥ ಒಂದು ಕಸರತ್ತು ಮತ್ತು ಬೌದ್ಧಿಕವಾದಂಥ ಒಂದು ಪ್ರವೃತ್ತಿಯನ್ನು ಕೂಡ ಸಿನಿಮಾಕ್ಕೆ ಧಾರೆ ಎರೆತಾ ಬಂದಿರೋದು ಒಂದು ಹೊಸತನ ಅಂತ ನನ್ನ ಭಾವನೆ. ಅಂಥ ಪವನ್ ಈಗ ಲೂಸಿಯಾ ಸಿನಿಮಾದ ಮೂಲಕ ಕೆಲವು ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಮತ್ತೆ ಸಿನಿಮಾ ಈಗಾಗಲೇ ಸಾಮಾನ್ಯ ಬಹುತೇಕ ಭಾಗ ಚಿತ್ರೀಕರಣಗೊಂಡಿದೆ, ಇನ್ನಿಷ್ಟು ಭಾಗ ಚಿತ್ರೀಕರಣದ ಹಂತದಲ್ಲಿದೆ. ಈ ಮಧ್ಯೆ ಪವನ್ನ ಅನುಭವ ಏನು ಮತ್ತು ಇತ್ತೀಚಿನ ಬೆಳವಣಿಗೆ ಏನು ಅನ್ನೋದನ್ನ ಕೇಳೋಣ ಅಂತ ನಮ್ಮ ಸುದ್ದಿ ಮನೆಗೆ ಕರೆದಿದ್ದೇವೆ. ನಿಮಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ಹೇಳಿ ಸರ್. ಏನು ಹೇಳೋಣ ಸರ್, ತುಂಬ ದಿನದಿಂದ ಈ ಪ್ರೋಗ್ರಾಮಿಗೆ ಬರಬೇಕು ಅಂತ ಫೈನಲಿ ಆಯಿತು. ಲೈಫ್ ಇಷ್ಟೇನೆ, ಕೊನೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ಲೈಫ್ ಕೊಟ್ಟಿದ್ದೀವಿ? ನನಗೆ ತುಂಬ ಕೊಡ್ತು. ಸತೀಶ್ಗೆ ಈಗ, ದಿಗಂತ್ಗೂ ಆಲ್ರೆಡಿ ಲೈಫ್ ಇತ್ತು, ಸೊ ಅದರಿಂದ ಲೈಫ್ ಇಷ್ಟೇನೆ ಆಗಲಿಲ್ಲ ಅನ್ನೋದೆಲ್ಲ. ಸಿಂಧು, ನಮ್ಮ ಹೀರೋಯಿನ್ ಸಿಂಧು ಅಂತ ಯಾರಿದ್ರು, ಅವ್ರೀಗ ಡ್ರಾಮಾನಲ್ಲಿ ಮಾಡಿದ್ದಾರೆ, ಪುನೀತ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನಕ್ಕೆ ತುಂಬ ಖುಷಿ ತಂದು ಕೊಟ್ಟಿದೆ. ಆಮೇಲೆ ಇನ್ನೂ ಮುಂದೆ ವರ್ಕ್ ಮಾಡೋಣ ಅಂತ ಒಂದು ಎನ್ಕರೇಜ್ಮೆಂಟ್. ನಿಮ್ಮ ಪ್ರಥಮ ಚುಂಬನ ಹೇಗಿತ್ತು? ಫಿಲ್ಮ್ ಅಲ್ಲ, ನನಗೆ ತುಂಬ ಭಯ ಆಗಿತ್ತು ಆ್ಯಕ್ಚುಲಿ. ಶುರುವಾಗೋ ಟೈಮಲ್ಲಿ ಎವ್ರಿ ಡೇ ಸೆಟ್ಟಿಗೆ ಹೋಗ್ಬೇಕಂದ್ರೂ ಪ್ರೊಡ್ಯೂಸರ್ ಇಲ್ಲಪ್ಪ ಇವತ್ತಿಗೆ ನಿಲ್ಲಿಸ್ಬಿಡು, ನಾನು ನಿಮ್ಗೇನು ದುಡ್ಡು ಕೇಳಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದೇ ಇದರಿಂದ ಹೋಗ್ತಾ ಇದ್ದೆ. ಯಾಕಂದರೆ ಅದು ಯಾರೋ ಬೇರೆಯವ್ರು ದುಡ್ಡು ಹಾಕಿದಾಗ ಅದು ನಮ್ಮ ತಲೆ ಮೇಲೆ ಇರುತ್ತೆ ಆ ರೆಸ್ಪಾನ್ಸಿಬಿಲಿಟಿ. ಸೊ ಫಸ್ಟ್ ಶೋವರೆಗೂ ಆ ಭಯ ಇದ್ದಿದ್ದೇನೆ. ಆಮೇಲೆ ಅದೇ ಆ ಭಯದಿಂದನೇ ಮಾಡ್ಕೊಂಡು ಬಂದ್ವಿ. ಮೋಸ್ಟ್ಲಿ ಅದೇ ಹೆಲ್ಪ್ ಆಯಿತು ಅನಿಸುತ್ತೆ. ಬಟ್ ಕನ್ನಡಕ್ಕೆ ಒಂದು ಹೊಸ ಅಪ್ರೋಚ್, ಅದು ಹೊಸ ಧಾಟಿ. ಅದು ಹೇಳುವಿಕೆಯಲ್ಲೂ ಬೇರೆ ಥರ ಇತ್ತು, ಪಾತ್ರಗಳ ಸೃಷ್ಟಿಯಲ್ಲೂ ಬೇರೆ ಥರ ಇತ್ತು. ಆ ಸಿನಿಮಾವನ್ನು ಒಂದು ರೀತಿ ಹೆಣದ ರೀತಿಯ ಒಂದು ಬೇರೆ ಥರ ಇತ್ತು. ನೀವು ಯಾವ ಧೈರ್ಯದಲ್ಲಿ ಮಾಡಿದ್ರಿ ಅದನ್ನು ಹಾಗೆ ಹೊಸ ರೀತಿಯಲ್ಲಿ ಮಾಡಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಲಿಲ್ಲ. ನಾನು ಇಂಗ್ಲೀಷ್ ಥಿಯೇಟರ್ ತುಂಬ ಮಾಡಿದ್ದೆ. ಸೊ ಆಮೇಲೆ ತುಂಬ ಚಿತ್ರಗಳೇನು ನೋಡ್ತೀವಿ, ಅದರದ್ದೆಲ್ಲ ಇನ್ಫ್ಲೂಯೆನ್ಸ್ ಇರ್ಬೋದು. ಆ ಯೋಚನೆನೇ ಹಾಗೆ ಬಂತು ಅಷ್ಟೇ. ನನಗೆ ಬರೆಯೋಕ್ಕೆ ಬರ್ತಿದ್ದಿದ್ದು ಯೋಚನೆಗಳಾಗಿತ್ತು. ಹಾಗೆ ಹೊಸದಾಗಿ ಮಾಡೋಣ ಅಂತ ಹೊರಟಾಗ ಅದು ಆ್ಯಕ್ಚುಲಿ ಹೊಸದಾಗಿ ಆಗೋದೇ ಇಲ್ಲ. ನಾವು ಏನು ನ್ಯಾಚುರಲ್ ಆಗಿ ಬರುತ್ತೆ ಅದು ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋದರೆ ಅದು ಹೊಸದಾಗ್ಬೋದು. ನಿಮಗೆ ಈ ಥರದ ಕೆಲಸಕ್ಕೆ ಇನ್ಸ್ಪಿರೇಷನ್? ನನಗೆ ತುಂಬ ಸಣ್ಣವನಿದ್ದಾಗಲೇ ಸ್ಕೂಲಲ್ಲಿದ್ದಾಗ ಒಂಚೂರಿ ಕವಿತೆ ಎಲ್ಲ ಬರೆಯೋಕ್ಕೆ ಶುರು ಮಾಡಿದ್ದೆ. ತುಂಬ ಕೆಟ್ಟದಾಗಿತ್ತು. ಬಟ್ ಆಗ ಪೇರೆಂಟ್ಸಿಗೆ ಅದೇ ದೊಡ್ಡದಲ್ವಾ, ಇವ್ ನನ್ನ ಮಗ ಏನೋ ಬರಿತಾ ಇದ್ದಾನೆ ಅನ್ನೋದು, ಅದನ್ನು ಅವ್ರು ಎನ್ಕರೇಜ್ ಮಾಡ್ತಾ ಬಂದರು. ಅದು ಆ ಏಜಲ್ಲಿ ಮೋಸ್ಟ್ಲಿ ಒಂದು 10 ಜನ ಚೆನ್ನಾಗಿದೆ ಅಂದಾಗ ಇದನ್ನಿನ್ನೂ ಮಾಡೋಣ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅದು ಅಲ್ಲಿಂದ ಬಿಲ್ಡ್ ಆಗ್ತಾ ಬಂತು ಅಷ್ಟೇ. ಎವ್ರಿ ಇಯರ್ ಕಾಲೇಜ್ ಹಾಗೆ ಹೋಗ್ತಾ ಏನೋ ಒಂದು ಸಣ್ಣದು ಇಂಪ್ರೂವ್ಮೆಂಟ್ ಆಗೋದು, ಅದನ್ನು ಇನ್ಯಾರು ಅಪ್ರಿಷಿಯೇಟ್ ಮಾಡೋರು. ಅದು ಹಾಕ್ತಾ ಈಗ ಇಲ್ಲಿಗೆ ಬಂದಿದೆ. ಲೈಫು ಇಷ್ಟೇನೆ ಸಿನಿಮಾದ ಒಟ್ಟು ಇದಕ್ಕೆ ಗಾಂಧಿನಗರದ ನಿರ್ಮಾಪಕರು, ನಿರ್ದೇಶಕರು ಅಥವಾ ನಟರು ಒಟ್ಟು ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಸ್ವಲ್ಪ ನನಗೆ ಅದಿನ್ನೂ ಕನ್ಫ್ಯೂಸಿಂಗ್ ಆಗಿದೆ. ಯಾಕಂದರೆ ಲೈಫು ಇಷ್ಟೇನೆ ಆದಮೇಲೆ ನನಗೇನು ಕೆಲಸ ಸಿಗಲಿಲ್ಲ. ಯಾಕಂದರೆ ಯೂಶಲಿ ಚಿತ್ರ ದುಡ್ಡು ಮಾಡ್ತು ಅಂದರೆ ಎಲ್ಲರೂ ಮುಂಚೆ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೇಳ್ತಿದ್ದೇವೆ, ನಿಮ್ಮ ಮನೆಗೆಲ್ಲ ಪ್ರೊಡ್ಯೂಸರ್ ಬಂದ ಅಂತ. ನೋಡಿದ್ರೆ ಯಾರೂ ಬರಲಿಲ್ಲ, ಯಾರೂ ದುಡ್ಡು ತಂದು ಕೊಡಲಿಲ್ಲ. ಸೊ ಆದರೆ ಇವನೇನೋ ತಲೆ ಕೆಟ್ಟ ಪಿಕ್ಚರ್ ಮಾಡ್ತಾನೆ ಅನ್ನೋದಂತೂ ಒಂದು ನ್ಯೂಸ್ ಹರಡಿದೆ ಅನ್ನೋದಂತೂ ಗೊತ್ತು. ಸೊ ಅದರ ಈಗ ಲೂಸಿಯಾ ಬಗ್ಗೆ ಹೇಳಿ. ಲೂಸಿಯಾ ಅದು ಲೈಫ್ ಇಷ್ಟೇ ಬರೆದು ಅದು ರಿಲೀಸ್ ಆದಮೇಲೆ ಒಂದು 2 ತಿಂಗಳು ಸಾಕಷ್ಟು ಸ್ಕ್ರಿಪ್ಟ್ ಬರೆದು ರಿಜೆಕ್ಟ್ ಮಾಡಿದ್ವಿ. ಆಗ ಒಂಥರ ಈ ನಿದ್ದೆಯಲ್ಲಿ ಬಂದಂಥ ಐಡಿಯಾ ಇದು.
ಆವಾಗ ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಫಸ್ಟ್ ರಿಯಾಕ್ಷನ್ ಇದ್ದಿದ್ದೇನೆ, ಇದನ್ನು ಯಾರು ಕನ್ನಡದಲ್ಲಿ ಮಾಡೋಕ್ಕೆ ಹೋಗಲ್ಲ, ಜನ ನೋಡಲ್ಲ ಅನ್ನೋದು. ಆ ಥರ ಯಾರು ಅಂದಾಗ ಇನ್ನೂ ಮಾಡಬೇಕು ಅನಿಸುತ್ತೆ. ಲೂಸಿಯಾ ಅಂತ ಸುಮ್ಮನೆ ಟೈಟ್ಲ್ ಇಟ್ಟಿದ್ದೆ, ಬಟ್ ಆವಾಗ್ಲೂ ಇದು ಕನ್ನಡಕ್ಕೆ ಒಳ್ಳೆ ಟೈಟ್ಲ್ ಅಲ್ಲ ಅಂತಾನೆ ಬಂತು. ಏನಕ್ಕೆ ಈ ಟೈಟ್ಲ್? ಅದು ಕಥೆಯಲ್ಲಿ ಇದೆ ಏನೋ ಒಂದು. ಆಮೇಲೆ ನಾನು ಚೇಂಜ್ ಮಾಡೋಣ ಅಂತ ನಿಂತಿದ್ದು. ಒಬ್ರು ಸ್ಟಾರ್ ಯಾರೋ ಬರ್ತಾರೆ, ಅವ್ರು ಬಂದಾಗ ಯಾವುದೋ ಕನ್ನಡದ ಒಂದು ಪದನ ಇಟ್ ಮಾಡೋಣ ಅಂತ. ಬಟ್ ಯಾವಾಗ ಯಾರು ಈ ಫಿಲ್ಮ್ನ ತೊಗೊತಿಲ್ಲ, ಯಾವ ಸ್ಟಾರ್ನೂ ಕತೆ ಕೇಳೋಕ್ಕೂ ರೆಡಿ ಇಲ್ಲ ಅಂತ ಆಯಿತು. ಆಮೇಲೆ ಈ ಅಪ್ರೋಚ್ ಶುರು ಮಾಡಿದ್ವಿ ಜನರಿಂದ ಮಾಡೋಣ ಅಂತ. ಆಗ ಈ ಲೂಸಿಯಾ ಅನ್ನೋ ಟೈಟ್ಲೇ ಪ್ಲಸ್ ಆಗೋಯ್ತು. ಯಾಕಂದರೆ ಇದರಲ್ಲಿ ಏನೋ ಒಂದು ಯೂನಿಕ್ನೆಸ್ ಇದೆ, ಅದು ಯಾಕೆ ಹಿಂಗೆ ಇಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡಿಸುತ್ತೆ. ಅದೇ ಪಬ್ಲಿಕ್ಗೆ ಇಷ್ಟ ಆಗೋಕ್ಕೆ ಶುರುವಾಯಿತು. ಒಬ್ಬರು ಮಾತಾಡೋದಕ್ಕೆ ಅದೇನೋ ಲೂಸಿಯಾ ಅಂತ ಇಟ್ಟಿದ್ದಾರೆ, ಏನಂಗಂದರೆ ಒಂದು ಕಾನ್ವರ್ಸೇಷನ್ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಫಿಲ್ಮ್ ನೋಡಿದಾಗ ನಿಮ್ಗೆ ಯಾಕೆ ಆ ಟೈಟ್ಲ್ ಇದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಜಸ್ಟಿಫೈ ಆಗುತ್ತೆ. ಜನರಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದೀರಿ, ಆದರೆ ಜನರಿಂದಲೇ ಸಿನಿಮಾ ಮಾಡ್ತಾ ಇದ್ದೀರಿ. ಈಗ ಇದು ಒಂದು ಹೊಸತಿದು. ಹಿಂದೆ ಈ ಪಿಗ್ಮಿ ಅಂತ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಟೇಮೆಪೈಗಳು ಒಂದು ಹಣೆಯಿಂದ ಅದನ್ನು ಶುರು ಮಾಡಿದ್ರು, ಜನಗಳ ದುಡ್ಡಿನಿಂದ. ಅದೇ ರೀತಿ ನಮ್ಮ ಬಾಲಣ್ಣ ₹1 ಅಭಿಮಾನಿ ಸ್ಟುಡಿಯೋವನ್ನ ಕಟ್ಲಿಕ್ಕೆ ಹೊರಟರು. ಈ ತರದ್ದೆಲ್ಲ ಕೆಲವು ಪರಂಪರೆ ಇದೆ. ಈಗ ನಿಮಗೆ ಈ ಥಾಟ್ ಹೇಗೆ ಬಂತು ಮತ್ತು ಅದರಲ್ಲಿ ಎಷ್ಟು ಮಟ್ಟಿನ ಯಶಸ್ಸನ್ನು ಸಾಧಿಸಿದ್ರಿ? ಇದನ್ನ ಆಕ್ಚುಲಿ ಜನ ಕೊಟ್ಟಿದ್ದು. ನಂದೊಂದು ಬ್ಲಾಗ್ ಮೇಂಟೈನ್ ಮಾಡ್ತೀನಿ, ತುಂಬ ವರ್ಷದಿಂದ ಅದರಲ್ಲಿ ಆರ್ಟಿಕಲ್ಸ್ ಬರ್ತಾ ಇದ್ದೆ. ಅದು ಒಂದು ಈ ಥರದ್ದು ಯಾವುದೋ ಒಬ್ರು ನಿಮಗೆ ಗೊತ್ತಿರೋರು ಒಬ್ರು ನನ್ನ ಸ್ಕ್ರಿಪ್ಟ್ ಕೇಳ್ತಾರೆ ಅಂತ 2 ತಿಂಗಳು ಫೋನ್ ಮಾಡ್ತಾ ಕಾಯ್ತಾನೆ ಇದ್ದೆ. ಕೊನೆಗೆ ಬಂದಿದ್ದ ನ್ಯೂಸ್ ರೀಮೇಕ್ ಮಾಡ್ತಿದ್ದಾರೆ ಅಂತ. ಸೊ ಅವತ್ತು ತುಂಬ ಫ್ರಸ್ಟ್ರೇಟ್ ಆಗೋಯಿತು. ಆವಾಗ ಒಂದು ಬ್ಲಾಗ್ ಬರೆದೆ, ಅದು ಫೇಸ್ಬುಕ್ಕಲ್ಲಿ ತುಂಬ ಜನ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಒಂದು 4-5 ದಿನದಲ್ಲಿ ಜನ ಕೊಟ್ಟಿದ್ದ ಐಡಿಯಾ, ಯಾರು ಮಾಡಿದ್ರೆ ನಾವು ಮಾಡ್ತೀವಿ ಅಂತ. ಅದ್ರ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ. ಅಂದರೆ ಯಾರು ತಾನೇ ನನಗೆ ದುಡ್ಡು ಕೊಡ್ತಾರೆ, ಅದು ಯಾರು ಗೊತ್ತಿಲ್ದಿರೋರು ಅಂತ. ಬಟ್ ಅವ್ರು ಅದನ್ನು ಸಜೆಸ್ಟ್ ಮಾಡಿದಾಗ ಅದನ್ನು ಫಾಲೋ ಮಾಡಿದ್ರೆ ನನ್ನ ತಪ್ಪಾಗತ್ತೆ ಅಂದ್ಬಿಟ್ಟು ನಾನು ಬ್ಲಾಗಲ್ಲಿ ಅದನ್ನು ಹಾಕಿದೆ. ಸರಿ 50 lakhs ಸಿಕ್ಕಿದ್ರೆ ನಾನು ಹೊಸೊಬ್ರ ಜೊತೆ ಸೇರಿಕೊಂಡು ಈ ಫಿಲ್ಮ್ನ ಮಾಡ್ಬೋದು ಅಂತ. ಅದು ಹಾಕಿದ 10 ನಿಮಿಷಕ್ಕೆ ನನ್ನ ಅಕೌಂಟಿಗೆ 2.5 ಲಕ್ಷ ಬಂತು. ಅದು ಯಾರೋ ಗೊತ್ತಿಲ್ದಿರೋರಿಂದ, ಶಿಲ್ಪ ಅನ್ನೋ ಯಾರೋ UK ನಲ್ಲಿರೋರು ಇಮಿಡಿಯೇಟ್ಲಿ 2.5 ಲಕ್ಷ $5,000 ಅಂತ ಕಳಿಸಿದ್ರು. ನಾನು ಆ್ಯಕ್ಚುಲಿ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ನಾನು ಪ್ರಿಪೇರ್ ಆಗಿದ್ದು $10, $25 ಅದಕ್ಕೆ. ಅದು ಬಂದ ಮೇಲೆ ವಿತಿನ್ 27 days 51 ಲಕ್ಷ 110 ಜನರಿಂದ. ಆ 110 ಜನದಲ್ಲಿ 1-2 ನನ್ನ ಕಾಲೇಜಲ್ಲಿ ಇದ್ದವ್ರು ಬಿಟ್ಟರೆ ಇನ್ನೆಲ್ಲರೂ ಅವ್ರನ್ನ ನೋಡೂ ಇಲ್ಲ, ಅವರು ನನ್ನ ನೋಡಿಲ್ಲ. ಕನ್ನಡ ಚಿತ್ರಕ್ಕೊಂದು ಹೊಸ ಪರಂಪರೆ ಸೃಷ್ಟಿ ಮಾಡಿದೆ. ಆಲ್ ದ ಬೆಸ್ಟ್. ಕೇಳೋಣ. ಪವನ್, ಟ್ವಿಟರಲ್ಲಿ ಬರ್ತಿದ್ದೀರಾ, ಆನ್ ಎ ಲಾಂಗ್ ಜರ್ನಿ ಸ್ಪೆಂಡಿಂಗ್ ಫ್ಯೂ ಇಯರ್ಸ್ ಆನ್ ಅರ್ತ್ ಅಂತ. ಹಾಗಂದ್ರೆ ಏನು? ಅದಾಗಾಗ ಏನೋ ಸ್ವಲ್ಪ ಫಿಲಾಸಫಿಕಲ್ ಆಗಿರಬೇಕು ಅನ್ಸುತ್ತೆ ಅಷ್ಟೇ. ಬೈ ದ ವೇ ಕಂಗ್ರ್ಯಾಚುಲೇಷನ್ಸ್ ಇದಕ್ಕೆ ಯಾವುದಕ್ಕೆ ಎಕನಾಮಿಕ್ ಟೈಮ್ಸ್ ಹಾಗೆ ಬ್ರಿಟಿಷ್ ಕೌನ್ಸಿಲ್ ನಾಮಿನೇಟ್ ಮಾಡಿದ್ದಕ್ಕೆ. ಏನಪ್ಪಾ ಅಂತಂದ್ರೆ ಗಾಂಧಿನಗರದಲ್ಲಿ ಒಂದು ಇರಾದೆ ಇದೆ, ಗಡ್ಡ ಬಿಟ್ಟವರು ಕನ್ನಡಕ ಹಾಕೊಂಡವರೆಲ್ಲ ಬುದ್ಧಿಜೀವಿಗಳು ಅಂತ. ಅದಕ್ಕೋಸ್ಕರ ಏನಾದ್ರು ಕನ್ನಡಕ ಗಡ್ಡ ಬಿಡಿಸೋಕೆ ಶುರು ಮಾಡಿದ್ದೀರಾ? ಹಂಗೆ ಅನ್ಕೊಳ್ಳಿ ಅಂತ ಅಷ್ಟೇ. ಹಾಗಾದ್ರೂ ಹಂಗೆ ಅನ್ಕೊಳ್ಳಿ. ಮತ್ತೆ ಈ ಶರ್ಟ್ ಯಾವಾಗ ನೋಡಿದ್ರು ಅದು ಲೂಸಿಯಾ ಸಿನಿಮಾ ಶುರುವಾದಾಗ್ಲಿ ನಾನು ನೋಡ್ತಾ ಇದ್ದೀವಿ. ಅದಕ್ಕೆ ಸೌಮ್ಯ ನಿಜವಾಗ್ಲೂ ಟೈಮ್ ಸಿಗುತ್ತಾ ವಾಶ್ ಮಾಡ್ಲಿಕ್ಕೆ? ಇಲ್ಲ, ಅವಳ ಬಟ್ಟೆನೂ ನಾನೇ ಹೋಗಿಲ್ಲ. ಸೌಮ್ಯ ಬಗ್ಗೆ ಮಾತಾಡ್ತಾ ಹೇಳಿ ನೀವು. ಇಲ್ಲ, ಈ ಟಿ ಶರ್ಟ್ ಯಾಕೆ ಹಾಕ್ತಿವಿ ಅಂದ್ರೆ ನಮ್ದ್ರಲ್ಲಿ ಸ್ಟಾರ್ ಯಾರು ಇಲ್ಲ. ಸೊ ಏನ್ ಈ ತರ ಟಿವಿನಲ್ಲಿ ನಮ್ಗೊಂದು 10-15 ನಿಮಿಷ ಟೈಮ್ ಸಿಗುತ್ತೆ, ಆಗ ಹಿಂಗ್ ತೋರಿಸ್ಕೊಂಡು ನೋಡ್ರಿ ಫ್ರೀ ಬ್ರ್ಯಾಂಡಿಂಗ್ ಆಗಲಿ ಅಂತ ಅಷ್ಟೇ. ನೀವೇ ಬರೆದಿದ್ದು 2006ರಲ್ಲಿ ನೀವು ಒಬ್ಬ ದೊಡ್ಡ ಫಿಲ್ಮ್ ಮೇಕರ್ ಅಂತ ನೀವು ಅಂದ್ಕೊಂಡಿದ್ರಿ, ಆದರೆ ಆ ತಪ್ಪು ಸುಳ್ಳು ಅಂತ ನಿಮ್ಗೆ ರಿಯಲೈಸ್ ಆಯಿತು ಅಂತ. ಈಗ 2012ರಲ್ಲಿ ನಿಮ್ಗೆ ಅನ್ಸಿದ್ಯಾ ಯು ಆರ್ ಅ ವಂಡರ್ಫುಲ್ ಫಿಲ್ಮ್ ಮೇಕರ್ ಅಂತ? ಈಗ ಇನ್ನೂ ಕಷ್ಟ ಅನ್ನೋದು ಈಗ ಇನ್ನೂ ಗೊತ್ತಾಗ್ತದೆ.